ಗೈಸ್ ಇವ್ರ ತಾತ ಅವ್ರದಂತೆ. ಏ ಬದುಕೈತೆ 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 ಓಡ್ತು 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 ಓಡ್ತು. ಗಾಯಸ್ ಹಿಡಿದ್ರೆ 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 ಹಿಡಿದ್ರು ಕೈ ಹಾಕ್ತಾನೆ. ಹೋಯ್ತು ಹೋಯ್ತು ಮತ್ತೆ. ವಾಟ್ಸಪ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಹೋಗ್ತಿರೋದು ಸ್ವಿಮ್ಮಿಂಗ್ ಪ್ಲೇಸ್ ಉಪ್ಪಿನಕಾಯಿ. ಅವಾಗ ತಿಂತಿದ್ದ ನೆನಪು ನೋಡಿ, ಇಲ್ಲೂ ಇವ್ರು ತಿಂದವ್ರೆ. ಬೆಳ್ಳುಳ್ಳಿ ಫ್ಲೇವರ್, ಒಂದು ಮಾವಿನಕಾಯಿ ಬೆಳ್ಳುಳ್ಳಿ ಪ್ಲಸ್ ಬೆಳ್ಳುಳ್ಳಿ. ನಮ್ದು ಜೊತೆಗೆ ಬರ್ತಿರೋದು ಒಂದು ಐರಾವತ್ತ ನೋಡಿ ಸೈಕಲ್. ನಾವೀಗ ಹೋಗ್ತೀರ ರೋಡು ಇಲ್ಲೇ. ಹಬ್ಬ ನೆಕ್ಸ್ಟ್ ಬರ್ತದೆ 11-12ಕ್ಕೆ. ಸೊ ಗೈಸ್ ಈಗ ಬಂದಿರೋ ಫೋಟೋ. ಇವಾಗ ನಾಳೆ ಇಲ್ಲಿ ಸೋಮೇಶ್ವರ ಕೊಂಡ ಇಲ್ಲಲ್ಲ, ಇನ್ನು ಮುಂದೆ ಹೋಗ್ಬೇಕೀಗ. ಬಟ್ ಇಲ್ಲಿ ನಾವು ಬಂದಿರೋ ಜಾಗದಲ್ಲಿ ನಿಮ್ಮೊಂದು ತೋರಿಸಿ ನೋಡಿ. ಈಗ ಇಲ್ಲಿ 11-12ಕ್ಕೆ ಜಾತ್ರೆ. ಇಲ್ಲಿ ನೀವೇನು ನೋಡ್ತಿದ್ದೀರೋ ಇದೇ ಗೈಸ್ ಜಾಗ. ಅದು 11-12ಕ್ಕೆ ಫುಲ್ ಅಂದರೆ ಫುಲ್ ನಮ್ಮ ಊರಾಗ ಗ್ರ್ಯಾಂಡ್ ಹಬ್ಬ ಇಲ್ಲಿ. ನಾಳೆ ಕೊಂಡ ಇರೋಂಥದ್ದು ಸೋಮೇಶ್ವರಂದು. ಗೊತ್ತೇ ಹೋದಲ್ಲಿ ನಿಮಗೆ ಕೊಂಡ ಅಂದ್ರೆ ಅಂತ, ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ. ಎಷ್ಟು ಚೆನ್ನಾಗಿ ಸೈಕಲ್ ಹೊಡಿತೆ. ಎಲ್ಲಿಂದ ಕಲ್ತಪ್ಪ ಸೈಕಲ್ ಹೊಡಿದ್ನ ನಮ್ಮ ರವಿ. ಯಾವುದೋ ಚಿಂತೆಯಲ್ಲಿ ಮುಂದೆ ಯೋಚನೆ ಮಾಡ್ತಾ ಹೋಗ್ತಾ ಇದ್ದಾನೆ. ಉಪ್ಪಿನಕಾಯಿ ಪ್ಲೇಸ್ ಇದು. ಕೋಕೋಲಾ ನೀವೇನು ಅನ್ಕೋಬೇಡಿ, ಇದು ಕೋಕೋಲಾ ನೋಡಿರಪ್ಪ, ಇನ್ನೂ ಓಪನ್ ಮಾಡಿಲ್ಲ. ಇವಾಗ ಕೋಕೋಲಾ ನಾನು 150 ml ಎಕ್ಸ್ಟ್ರಾ ಇರುತ್ತೆ. 150 ml ಎಕ್ಸ್ಟ್ರಾ. ಇಲ್ಲಿ ನೋಡು, ಮುದ್ದಿದೆ 250, ಇವಾಗ 150 ಎಕ್ಸ್ಟ್ರಾ. ಈಗ ಮ್ಯಾಮ್ ಉಪ್ಪಿನಕಾಯಲ್ಲಿ ಕೋಕೋಲಾ ಸ್ಟೈಲೇ ಬೇರೆ. ಮತ್ತೆ ಹೇಳ್ತೀನಿ, ಸ್ಪಾನ್ಸರ್ ಅಲ್ಲ, ನಾವು ಎಂಜಾಯ್ ಮಾಡಿ ಕುಡಿತೀರ ಸ್ವಲ್ಪ ಹಂಗೆ ಬಿಸಿಲು ಅಂದ್ಬಿಟ್ಟು. ಎಲ್ಲಿ ಮ್ಯಾಮ್ ಉಪ್ಪಿನಕಾಯಿ ಕಾಲಿನ ಮೊದಲೆಲ್ಲ ಇದನ್ನ ತಗೊಂಡು ತಿಂತೀರ ಮಜಾನೇ ಬೇರೆ. ಅವಾಗ ಗೈಸ್ ನಮ್ಮ ಸೋಮ ಯಾಕೋ ಡೌಟ್ ಬತ್ತೈತೆ. 250 ಇರೋ ಜಾಗದಲ್ಲಿ 150 ಎಕ್ಸ್ಟ್ರಾ ಏನಕ್ಕೆ ಕೊಟ್ರು ಅಂತ ಡೌಟ್ ಬತ್ತೈತೆ. ಯಾಕೋ ಒಂದು ಕೆಲಸ ಮಾಡೋ ಸೋಮ, ಕೋಕೋ ಕೋಲಾ ಕಂಪ್ನಿನ ಹೋಗಿ ಕೇಳ್ಬೇಕು. ಅಲ್ಲೇ ಮ್ಯಾಮ್ ಹಂಗಲ್ಲ, ಇದು 250 ml ಕೊಡ್ತಾರೆ ಎಲ್ಲ. ಥಮ್ಸ್ ಅಪ್, ಮಿರಿಂಡಾ, ಫೆಂಟಾ, ಎನಿವನ್ ಇದರಲ್ಲಿ 150 ಎಕ್ಸ್ಟ್ರಾ ಕೊಡ್ತಾರೆ. ಇದರಲ್ಲಿ ಏನೋ ಒಂದು ನಂಗೆ ಮಿಸ್ ಹೊಡಿತಾರೆ. ಏನೋ ಮಿಸ್ ಇಲ್ಲ, ಏನೋ ಎಡವಟ್ಟು ಹೊಡಿತಾರೆ. ಅದಕ್ಕೆ ಮತ್ತೆ ನಾವೇನೇ ಕುಡಿತಿದ್ದೀವಿ ಈಗ. ಕುಡಿದು ಎಂಜಾಯ್ಮೆಂಟ್ ಸತ್ತೋಗ್ಬೇಕಷ್ಟೇ. ಸುತ್ತಬೇಕು ಇನ್ನೂ ಓಲ್ಡ. ಏನೋ ಮದುವೆನಾ? ಮದುವೆ ಅಲ್ಲ, ನಾನು ಇನ್ನು ಸುತ್ತಬೇಕು ಅಂತ ಹೇಳಿದ್ದು ಓಲ್ಡ. ಮಾಮ್ಸ್ ಮದುವೆ ಅಂದ್ರೆ ಒಂದು ಹಳ್ಳಕ್ಕೆ ಬಿದ್ದಂಗೆ. ಮದುವೆ ಆಗಬಾರ್ದು, ಸನ್ಯಾಸಿ ತಗೊಂಡು ಮಠದಲ್ಲಿ ಕೂತ್ಬೇಕಷ್ಟೇ. ನಾನು ಮದುವೆ ಅಂತ ಮಾತು ಹೇಳಿಲ್ಲ. ನಾನು ಹೇಳ್ತೀನಿ ಇನ್ನೂ ಸುತ್ತಬೇಕು. ನೀನು ಅದರಲ್ಲಿ 2 ಮಾತು ಬರುತ್ತೆ. ಅದು ನಾನು ಇನ್ನೂ ಸುಮಾರು ನೋಡಬೇಕು, ಕಲಿಬೇಕು. ನೀನು ನಾನು ಬರೀ ಸುತ್ತಬೇಕಂದ್ರೆ ಏನರ್ಥ? ಸುತ್ತಬೇಕು ಅಂದ್ರೆ ಸುತ್ತಲೂಬೇಕು, ನಮ್ಮ ವ್ಯೂವರ್ಸ್ಗೆ ತೋರಿಸ್ಲೂಬೇಕು. ಹೆಂಗ್ ಗೈಸ್ ನೋಡ್ರಪ್ಪ, ಬಂದೆ ನಾವು ಈ ಕಡೆ. ಇಲ್ಲೇ ಗೈಸ್ ನೀವು ಇಲ್ಲಿ ನೋಡ್ಬೋದು, ನಾಳೆ ಇಲ್ಲೇ ನಡೆಯುವಂಥ ಜಾಗ ಕೊಂಡ. ಶ್ರೀ ಸೋಮೇಶ್ವರ ಕೊಂಡ ಇಲ್ಲೇ ನಡೆಯುವಂಥ ಪ್ಲೇಸ್ ಇದು. ಲೈಟಿಂಗ್ಸ್ ಎಲ್ಲ ಹಾಕಿದೆ. ಇನ್ನೊಂದು ಗೈಸ್, ಇದು ಲೈಟಿಂಗ್ಸ್ ನಮ್ಮ ತಂದೆಯವರು ಹಾಕಿರೋದು. ಇದು ಎಲ್ಲ ಆಗಲೇ ಹಾಕಿ ಮುಗಿಸ್ಬಿಟ್ಟಾರೆ ಆ ಕಡೆಯಿಂದ. ಸ್ವಲ್ಪ ಮುಂದೆ ಹೋಗಿ ತೋರಿಸ್ತೀನಿ ಬನ್ನಿ ನಿಮಗೆ. ಗೈಸ್ ಇಲ್ಲಿ ಶ್ರೀ ಸೋಮೇಶ್ವರ ದೇವಸ್ಥಾನ. ಮತ್ತು ಕೊಂಡ ನಾಳೆಗೆ ಅನ್ನದಾನ. ಏನಕ್ಕೆ ಹೋಗ್ತಾರೆ ಬನ್ನಿ, ಬೇಗ ಹೋಗೋಣ. ಸ್ವಿಮ್ಮಿಂಗ್ ಮಾಡೋಕ್ಕೆ ಅರ್ಜೆಂಟ್ ಜಾಸ್ತಿ ಮಾಡ್ತಾರೆ ಸ್ವಿಮ್ಮಿಂಗ್ ಮಾಡೋದಕ್ಕೆ. ನಮ್ಮ ಸೋಮ ಇನ್ನೂ ಉಪ್ಪಿನಕಾಯಿ ಮೆಕ್ತಾನೆ ಕೂತವನೆ. ನೀರು ತುಂಬ ಕಮ್ಮಿ ಇದೆ, ನೀರು ಲೆವೆಲ್ ತುಂಬಾ ಇಳಿದೋಗಿದೆ. ಮೇಲ್ಗಡೆ ಬಂದರೆ 190, 120. ಸೊ ಗೈಸ್ ನಾವೀಗ ಇರೋದು ಇಲ್ಲಿ. ಎಷ್ಟು ನಿಮ್ಮಲ್ಲಿ ಕಾಣಿಸ್ತಿದೆ ಆ ಕಡೆ. ಅಲ್ಲಿ ನಾವೀಗ ಅಲ್ಲಿ ಹೋಗ್ಬೇಕು. ನಾವೀಗ ಆ ಕಡೆ. ಸೊ ಅಲ್ಲಿ ಹೋದ್ಮೇಲೆ ಸಿಗೋಣ ಆ ಕಡೆ. ಅಲ್ಲಿ ಇರೋದು ತುಂಬ ದೂರ. ಅವರಿಬ್ಬರು ಆಗಲೇ ಒಂದು ಸೈಕಲ್ ಹೋಯ್ತಾನೆ. ನಾವು ಒಬ್ಬನೇ ಕುಡ್ದು ಮುಗಿಸ್ಬಿಟ್ಟು ಅವರಿಬ್ಬರು ಆಗಲೇ. ನಾ ಇನ್ನೂ ಕುಡ್ದೇ ಇಲ್ಲ. ಒಂದು ರೀತಿ ಹಣ್ಣು ಹೇಳ್ತೀವಿ, ಒಂದು ಸ್ವಲ್ಪ ಡೈಜೆಷನ್ ಪರವಾಗಿಲ್ಲ ಅಂಬೋದು. ತುಂಬ ಕಷ್ಟ ಕುಡಿಯೋಕೆ, ಜಾಸ್ತಿ ಕುಡಿಯೋಕ್ಕಾಗೋದಿಲ್ಲ. ಅಲ್ಲೇ ಅವರಿಬ್ಬರು ಮುಂದೆ ಹೊಂಟೋಗ್ಬಿಟ್ಟು ಅವರಿಬ್ಬರು. ಬನ್ನಿ ಅಲ್ಲಿ ಹೋಗಿ ಸಿಗೋಣ ಹೊಳೆ ಹತ್ರ. ನೀರು ಜಾಸ್ತಿ ಇಲ್ಲ ಅನ್ಕೊಂಡಿದ್ದೀನಿ ಆ ಕಡೆ, ಇನ್ನು ಕಮ್ಮಿ ಆಗಿರ್ಬೋದು ನೀರು ಆ ಕಡೆ. ಸೊ ಗೈಸ್ ನಮ್ಮ ರಿವ್ಯೂರ್ ಗದ್ದೆ ಇಲ್ಲೇ ಇರೋದು. ಗೈಸ್ ಇವ್ರ ತಾತ ಅವ್ರದಂತೆ. ನಾಳೆ ಕೊಂಡ ಅಂದ್ರೆ ಮಂಗಳವಾರ ಊಟ. ಹೌದು, ಕರೆಕ್ಟಾಗಿ ಹೇಳಿದೆ. ಯಾವುದಕ್ಕೂ ಕನ್ಫರ್ಮ್ ಮಾಡ್ಕೊಬಿಟ್ಟೆ. ಸೊ ಗೈಸ್ ಅಲ್ಲಿ ನೋಡಿ ಸೋಮ ಬತ್ತವನೆ. ನಾವು ಅಲ್ಲೇ ಸ್ವಿಮ್ಮಿಂಗ್ ಮಾಡೋಕೆ ಹೋಗ್ತಿದ್ದು, ಬಟ್ ಆ ಕಡೆ ಯಾರೋ ಬಟ್ಟೆ ಒಗಿತಾ ಇದ್ದಾರೆ. ಸೊ ಕ್ಯಾನ್ಸಲ್ ಆ ಕಡೆ. ಇಲ್ಲಿ ಬೇರೆ ಕಡೆ ಎಲ್ಲರೂ ನೋಡೋಣ. ರವಿ ಕರ್ಕೊಂಡು ಹೋಗ್ತಿದ್ದಾರೆ ಆ ಕಡೆ. ಸ್ವಿಮ್ಮಿಂಗ್ ಪ್ಲ್ಯಾನ್ ಕ್ಯಾನ್ಸಲ್. ಇಲ್ಲ ಮಾಡ್ತೀವಿ, ಕ್ಯಾನ್ಸಲ್ ಎಲ್ಲಿ ಮಾಡ್ತಾರೆ ಅಂತ ಹೇಳ್ತವ್ರೆ. ಎಲ್ಲರೂ ಬಟ್ಟೆ ಒಯ್ತವ್ರೆ. ಹಬ್ಬದ ಕೆಲಸ ಈ ಕಡೆ ಜಾಗ ಸಿಕ್ಕೋದಿಲ್ಲ. ವ್ಲಾಗ್ ಮಾಡಕ್ ಹೋದ್ರೆ ಅವ್ರು ಬಟ್ಟೆ ಒಯ್ತೈತೆ. ಬಟ್ ಅವ್ರಿಗೆ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಅಂದ್ರೆ ನಾವು ವಿಡಿಯೋ ಮಾಡ್ತಿರೋದು ಅವ್ರಿಗೆ ಇಷ್ಟ ಆಗೋದಿಲ್ಲ. ಆಮೇಲೆ ಬಟ್ ಟ್ರೆಕ್ಕಿಂಗ್ ಮಾಡೋಣ. ಒಳ್ಳೆ ಇನ್ನೂ ಹುಡುಕ್ತಾ ಕೂತಾನೆ. ಎಲ್ಲ ಬೇಡ ಬಿಡು, ಏನು ವೇಸ್ಟ್ ಅಂತ ಎಲ್ಲ ಬಟ್ಟೆ ಒಗಿತವ್ರೆ. ಸಿಕ್ಕಲ್ಲ ಜಾಗ ಮಾಡೋದಕ್ಕೆ. ಎಲ್ಲಿ ಮಾಡ್ತಿ ಆಯ್ತು.
ಜಾಗ ಇಲ್ದವ್ರು ಜಾಗ ಸೈಕಲ್ ಸ್ಟ್ಯಾಂಡ್ ಆಯ್ತು ಸೋಮ. ಗಾಯ್ಸ್ ಪ್ರಶಾಂತವಾಗಿರೋ ಜಾಗ, ಹಸುಗಳು ಮೇಯಿಸ್ತವ್ರೆ ಈ ಕಡೆ. ಅಲ್ಲಿ ಮುಂದ್ಗಡೆ ಇರೋಂಥದ್ದು ಇಲ್ಲಿ ನೋಡಿ, ಇವನ್ನ ಹುಡ್ತಕೋತಾನೆ ಇನ್ನು ಸ್ವಿಂಗ್ಸ್ ಜಾಗ ಸಿಕ್ಕಿಲ್ಲ ಮಟ್ಟಿ ಇವನ್ನ. ಇಲ್ಲಿ ಯಾವುದೋ ತಾವರೆ ಹೂವು ಐತೆ ನೋಡಿ ಗಾಯ್ಸ್ ಈ ಕಡೆ. ಗಾಯ್ಸ್ ನೋಡಿ ಕಾಣಿಸ್ತೈತಾ ಏನೋ ತಾವರೆ ಹೂವು ಐತೆ ಅಂತ ಕಲಿ ನೋಡಿ. ಹಂಗೆ ಝೂಮ್ ಮಾಡ್ತೀನಿ. ಓ ಯಾವುದೋ 2 ಐತೆ ಗುರು. ಏನು ಕಿತ್ಕೊಬಾರ್ದು ತಾವರೆ ಹೂವು ಅದು. ಅವ್ರಿಬ್ರು ಕಿತ್ಕೊಬರಕ್ಕೆ ಹೋಗ್ತವ್ರೆ ನೋಡಿ. ಹೂವು ಇದು ಹೇಳ್ರಪ್ಪ, ಅದು ಮುತ್ತು ತೋರಿಸ್ ನಾವು ನೋಡಮ್ಮ. ಯಾವ ಮುತ್ತು ಅದು? ಮುತ್ತೆ ಕಾಣಲ್ಲ, ಹುಳ ಅಲ್ಲ, ಹೊಂಟಾಗೈತೆ ಎಲ್ಲ ಮುತ್ತು ಈಚ ಕಡೆ. ಗೈಸ್ ನಿಮ್ಗೆ ಏನಾರ ಗೊತ್ತಿರೋದು ಯಾವುದು ಹೂವು ಅಂತ ಕಮೆಂಟ್ ಮಾಡಿ. ನಿಮ್ಗೆ ಯಾವುದು ಅಂತ ಗೊತ್ತಿರ ಇದು ನೋಡಿ. ಇನ್ನೊಂದು ಸ್ವಲ್ಪ ಹತ್ತಿರ ತೋರಿಸ್ತೀನಿ. ಯಾವ ಬಾಯ್? ಹುಡುಕ್ತವ್ರೆ. ಅದು ಎಲ್ಲಿದ್ದು ಗೊತ್ತಿಲ್ಲ ಅವರು. ಅಲ್ಲೆಲ್ಲ ಬಟ್ಟೆ ಹೋಗಿತ್ತವ್ರೆ. ಬೇಡ ಹೋಗೋಣ ಅಂದ್ರು ಅದು ಇಲ್ಲ. ಹುಡುಕ್ಬೇಕು. ನೋಡಿದ್ರೆ ನಾವು ಅದು ಸುತ್ತಾಡಕ್ ಬಂದಿರೋ ಜಾಗ ಅಷ್ಟೇ. ಇಲ್ಲ ಏನೋ ಹುಡುಗರು ಏನೋ ಮಾಡ್ತವ್ರೆ. ಏನಾರ ಮಾಡ್ತಿದ್ದೀರಾ? ಮೀನು ಇಲ್ಲಿ ಮೀನಿದ್ದೆ ಇಲ್ಲಿ ಐತೆ ಇಲ್ಲಿ ಮೀನು ಹಿಡಿದ್ರೆ ಮೀನ. ಎಷ್ಟು ನೋಡಿ ಹುಡುಗರು ಏನೋ ಮೀನು ಹಿಡಿದವ್ರೆ ಇಲ್ಲಿ. ಓಹೋ ಚೆನ್ನಾಗಿದೆ ಹುಡುಗರು. ಸಣ್ಣ ಆಮೇಲೆ ಇವಾಗ ಅನಿಸ್ತೈತೆ ಇವ್ರಿಗೆ ಬಂದಿದ್ದಿಲ್ಲ ವೇಸ್ಟು ಅಂತ. ನೋ ಚಾನ್ಸ್. ನೀವು ಬಂದಿದ್ದು ವೇಸ್ಟ್ ನಡ್ರಪ್ಪ ಇಲ್ಲಿ. ಏನಪ್ಪ ಈ ಹುಡುಗರು ಮೀನಾರು ಹಿಡಿತಾರೆ, ಸ್ವಲ್ಪ ಹೆಲ್ಪ್ ಮಾಡಿ ಹೋಗಿ ಅವ್ರಿಗೆ ಹಿಡಿಲಿ ಮೀನ. ಮಾಮು ಏನು ಬೇಡ, ನೀ ಹಣ ಚೊರೆ ಮಾಡು, ರಶ್ಮಿ ಮಾಡ್ತೀವಿ ಬಾ. ಮಾತೆತ್ತು ಚಾಲೆಂಜ್ ಮಾಡು ಅಮೌಂಟ್ಗೆ. ಎಲ್ಲ ದವಾಕ್ ಅದ್ರ ಮೇಲೆ ಹಾಕ್ಬಿಡಿ ಅಂತ ಹಿಡ್ಕೋಬೋದು. ಗಾಯಸ್ ಹಿಡಿದ್ರು ಕೈ ಹಾಕ್ಬೇಕತಾನೆ. ಹೋಯ್ತು ಮತ್ತೆ ಹೋಯ್ತು ಒಳಗಡೆ ನಗೀತ್ ವಾಪಸ್ ಹೋಯ್ತು. ನಮ್ಮ ರವಿ ಮೀನ್ ಎಕ್ಸ್ಪರ್ಟ್ ನೋಡಿ ಟ್ರೈ ಮಾಡ್ತಾನೆ ಹಿಡಿಯಕ್ಕೆ. ರವಿ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಮಾಡ್ತಾನೆ ರವಿನು ಹಿಡಿಯೋದಕ್ಕೆ ಮೀನು. ಒಳ್ಳೆ ದಪ್ಪ ಮೀನು. ಇಷ್ಟಪ್ಪ ಇರ್ಬೋದು ಮೀನು ಇದ್ರೆ. ಇಷ್ಟಪ್ಪ ಸೋಮ ಇಷ್ಟಿರ್ಬೋದಾ? ಐ ಡೋಂಟ್ ನೋ, ಅವನಿಗೆ ಗೊತ್ತಿಲ್ಲ. ಅಲ್ಲಿ ಡಿಡ್ಡಿ ಸೋಮು ಕಾಳು ಮನ್ಸಾಗ್ಬಿಟ್ಟನೆ. ನಮ್ಮ ರವಿಯವರು ಮೀನು ಹುಡುಕದಲ್ಲಿ ತುಂಬಾ ಕಷ್ಟಪಡ್ತಿದ್ದಾರೆ. ನಮ್ಮ ಸೋಮು ಕಾಳು ಮನಸ್ಸಾಗಿ ನಂಗೆ ಒಡಕ್ಕೆ ಟ್ರೈ ಮಾಡ್ತಿದ್ದಾರೆ. ಸೋಮು ನೊಯ್ತೆ ಬರೋದು. ಎದುರುಗಡೆ 2 ಕುರಿಗಳು ಮೇಯ್ತಾ ಇದ್ದಾವೆ. ಸೋಮು ಅದನ್ನ ನೋಡಿ ಕಾಳು ಮನಸ್ಸಾರ ಆಕ್ಟ್ ಮಾಡ್ತಿದ್ದಾನೆ. ಬೇಡ ಆಯ್ತು ಕೂಲ್ ಆಯ್ತು ಹೋಯ್ತು ಬಿಡು. ಹೋಯ್ತು ಬಿಡು ಒಂದ್ಸಲಿ ಜಾರದ ಮೇಲೆ ಗೊತ್ತಾಗೋಯ್ತು ಅದಕ್ಕೆ. ಅದು ಹೆಂಗ್ ಸಿಗೋದು ಮತ್ತೆ ಅದು? ಮೀನು ಹಿಡಿಯೋದ್ರಲ್ಲಿ ತುಂಬಾ ಪ್ರಯತ್ನ ಪಡುತ್ತಿರುವ ನಮ್ಮ ರವಿಗೆ ಒಂದು ಜೈ. ಅದ್ ಸಿಕ್ಕರಾದ್ರೆ ನೀ ಯಾಕೆ ಬಂದು ಹುಡ್ತಿದೆ ಅದನ್ನ? ಬಾ ಅಂದ್ರೆ ಹೋಗೋದ್ ಕೇಳ್ತಾ ಇಲ್ಲ, ಈಜ್ ಹೊಡಿಬೇಕು. ಇಲ್ಲಿ ಜಾಗ ಎಲ್ಲಿದೆ, ಇಲ್ಲಿ ಹೊಡೆಯೋದಕ್ಕೆ ಆಯ್ತು. ಅಲ್ಲಿ ಯಾರೋ ಬಟ್ಟೆ ಹೋಗಿತ್ತವ್ರೆ, ಹಬ್ಬದ ಕೆಲಸ ಯಾರು ಇವಾಗ ತುಂಬಾ ಲೇಟ್ ಆಗೋದು ಅಂತ ಎಲ್ಲರೂ ಕೇಳ್ತಾ ಇದ್ರು. ತೊಪ್ಪೆ ಇದೆ ಸೋಮು, ತೊಪ್ಪೆ ಕಲಾಕೋಂಗೆ. ನಮ್ಮ ರವಿ ಹುಡುಕಿರೋಂತ ಜಾಗ ಅಲ್ಲ ಬೇಕಾ ಮರಿ ಇವೆಲ್ಲ. ಇವಾಗ ನಮ್ಗೆ ಆ ಪ್ಲೇಸ್ ಎಷ್ಟು ಚೆನ್ನಾಗಿತ್ತು ಗುರು ಅದು ಜಾಗ. ಅದು ನೀ ಬೇಕಾದ್ರೆ ಇಲ್ಲಿ ಆಡೋ, ನಾವು ಹೋಗ್ತೀವಲ್ಲ. ಏನ್ ಗುರು ಜಾಗ ಇದು ಹುಡ್ಕೂರ್ ಅಂತಿಂತ ಒದ್ದಾಡಿ ಹುಡ್ಕೂರ್. ಇವಾಗ ನಮ್ಮ ರವಿ ಇಲ್ಲಿ ಬಂದ್ರು ಮೀನ್ ಹಿಡಿದ್ ಮಾತ್ರ ಬಿಟ್ಟಿಲ್ಲ. ಕಲ್ಲಿದೆ ಗುರು, ಹುಷಾರ ಕಲ್ಲು ನೋಡ್ಕ ಇಡ್ಬೇಕು. ಈ ಕಡೆ ಎಲ್ಲ ಬಂದ್ರು ಮೀನ್ ಹಿಡಿದ್ ಬಿಟ್ಟಿಲ್ಲ. ಹಿಡ್ದ ಗೈಸ್ ನಮ್ಮ ರವಿ ನೋಡಿ ಇಲ್ಲಿ ಕೈಯಲ್ಲಿ ಹಿಡಿದು ಬಿಟ್ಟ ಮೀನು. ಇಲ್ಲಿ ನೋಡಿ ಹೆಂಗೈತೆ ಇಲ್ಲಿ. ಪಾಪ ಹೊಂಟಾಗೈತೆ. ಬದುಕಿದ್ದ ಹೊಂಟಾಗಿದ್ದ ಕಣ ಬದುಕಿದ್ದ. ಬಾಯಿ ಆಡಿಸ್ತಿಲ್ವ ಅಲ್ಲಿ? ಏನ ಈಚೆಗೆ ತೆಗೀತಿ ನೀನು ಅಡ್ಕ ಎಲ್ಲ ಗಾಯ್ಸ್ ಹೇಳ್ತಾ ಇತ್ತು. ಬದುಕಿದೆ. ಬದುಕೈತೆ ಓಡ್ತು. ಏನ್ ಗುರು ಮೀನು ಇಷ್ಟು ಮಟ್ಟಿಗೆ ಆಕ್ಟ್ ಮಾಡುತ್ತೆ? ಸಾಕು ಬಿಟ್ಬಿಡಣ. ಓಹೋ ಏನ ಬಣ್ಣದ ಕಲ್ಲುಗಳು. ಓಹೋ ಮೆತ್ತಿಗೆ ಮಮ್ಮ ವೇಸ್ಟ್ ಕಲ್ಲು ಹಾ ಹೊಡೆದೋಯ್ತು ಒಂದೇಟಿಗೆ. ನೀರಿರೋ ಜಾಗ ಸಿಕ್ಕಿದೆ, ಬಟ್ ಇಲ್ಲಿ ಸ್ವಿಮ್ಮಿಂಗ್ ಮಾಡಕ್ ಆಯ್ತದೆ ಇಲ್ಲಿ.
ನೋಡಿ ಅವ್ರು ನಿಂತಿರೋದೇ ಆಯ್ತಿಲ್ಲ, ಬರೀ ಮಂಡಿ ತನಕ ನೀರು ಬರೋಂಥದ್ದು ಬರೀ. ಗಾಯ್ಸ್ ನಮ್ಮ ಸೋಮಗೆ ಏನೋ ಸಿಕ್ಕಿದೆ, ಕರಿತವನೆ. ಏನು ಸೋ ಮೀನಾ? ಲೋ ನಂಗೆ ಕಾಲು ಮಂಡಿ ಮೇಲೆ ಬರ್ತದೆ ನಂದು ನೀರಲ್ಲಿ. ಬಂದೆ ಓ ಗೈಸ್, ಚಿಕ್ಕ ಚಿಕ್ಕ ಮೀನು. ಏನು ವ್ಯೂ ಕೂಡ ಇಲ್ಲಿಂದ ಸೋಮ, ಒಳ್ಳೆ ವ್ಯೂ ಅಲ್ವಾ ಇಲ್ಲಿಂದ. ಓ ರವಿ ಇನ್ನೊಂದು ಕಡೆ ಹುಡುಕ ಬಂದ, ಫಿಶರ್ ಮ್ಯಾನ್ ರವಿ. ಓ ರವಿ ಸೈಕಲ್ ಪಾಪ ಅಲ್ಲೇ ಐತೆ, ಒಂದೇ ಬಂದ್ಬಿಟ್ಟಾರ ಈ ಕಡೆ. ನಮ್ಮ ರವಿ ಕಡ್ಡಿ ತಗೊಂಡಿದ್ದೇನಕ್ಕೆ ನಾಟಿ ಚೆಕ್ ಮಾಡೋಕ್ಕೆ. ನಾಟಿ ಅಲ್ಲ, ನಾಟ್ ಅಲ್ವಾ ಸೋಮ? ನಮ್ಮ ರವಿ ಹಾಕಿದ್ದಾನೆ ಸೋಮಿಗೆ ಚಾಲೆಂಜ್. ಸೋಮ ಪಟ ಅಂತ ಆ ಕಡೆ ಹೋಗುತ್ತಿರುವ ದೃಶ್ಯ ಗೈಸ್ ನೋಡ್ಬೋದು. ರವಿ ಮಂಡಿ ಮೇಲೆ ಬಂದೈತೆ. ನಾನು ಪಕ್ಕ ನನ್ನ ಸೊಂಡ ತಂಗ ಬರ್ತೀನಿ ನೀರಲ್ಲಿಗೆ. ಬೇಡ ಊರು ನೀವು ಹೋಗ್ರಪ್ಪ, ನೀವು ಇಷ್ಟು ದೊಡ್ಡದಾಗಿರೋ ಜಾಗ ಬಂದ್ಬಿಟ್ಟು ಈ ಕಡೆ. ನಮ್ಗೆ ಅಲ್ಲೇ ಎಷ್ಟು ಅದೆಷ್ಟು ಆಗಿತ್ತು, ಅಲ್ಲಿ ಬಟ್ಟೆ ಹೋಗಿತ್ತು, ಆಗೋದಿಲ್ಲ ಆ ಕಡೆ. ಲವ್ ಮೊಬೈಲ್ ಎಲ್ಲ ಕೈಯಲ್ಲಿ ಎಲ್ಲ ಹಿಡ್ದವನು ಹೆಂಗ್ ಬರಕಾಯ್ತಿದೆ. ಬಂದ್ರು ವೇಸ್ಟ್. ನಾವು ಹೋದ್ರೆ ಕೂದಲು ಸುಮ್ಮನೆ ನೀರು ಬಡಿಯೋದು ಹಿಂಗೆ. ಸ್ವಿಮ್ಮಿಂಗ್ ಬರ್ದಿಲ್ಲ ನಂಗೆ. ನೀವು ಹೇಳ್ಕೊಡೋದು ಬೇಡ ಬಿಡ್ರಪ್ಪ, ನಂಗೆ ಸ್ವಿಮ್ಮಿಂಗ್ ಬರೋದ್ರೆ ಸುಮ್ಮನೆ ಏನಕ್ಕೆ ಹೋಗ್ಬೇಕು, ಆಡಕ್ಕೆ ಹೋಗ್ಬೇಕು. ಬಟ್ ಇಲ್ಲಿ ಬೇಡ, ನಮ್ಗೆ ಅಲ್ಲೇ ಎಷ್ಟು ಚೆನ್ನಾಗಿತ್ತು ಹೋದ್ರೆ ಹಿಂದ್ಗಡೆ ಹಾಕಿ ಜಾಗದಲ್ಲಿ. ಲವ್ ಚಿಕ್ಕಪ್ಪ ದುಡ್ಡಪ್ಪ ಬಂದ್ರಲ್ಲೇ ಗಾಯಸ್ ನೋಡಿ ಕಾಣಿಸ್ತಿದಾರ ಮಾಡ್ತವ್ರಿ ಇಬ್ಬರು. ನಾನೊಂದು ವಾಪಸ್ ಬಂದ್ಬಿಟ್ಟೆಗಪ್ಪ. ಇಲ್ಲಿ ನೋಡಿ ಅಷ್ಟು ವಿಶಾಲವಾಗೈತೆ ಅಂತ ಈ ಕಡೆ. ಎಲ್ಲಿ ಹೊಡೀರಿ. ನಂಗೆ ಸ್ವಿಮ್ಮಿಂಗ್ ಅಂತ ಬರೋದಿಲ್ಲ, ಸುಮ್ಮನೆ ಒಳಗಡೆ ಕೂತ್ಕೊಂಡು ಎಂಜಾಯ್ ಮಾಡೋದಾಯ್ತು. ನನಗೆ ಯಾಕೋ ಬೇಡ ಅನಿಸ್ತು ಬಂದ್ಬಿಟ್ಟೆ. ಇಲ್ಲೇ ಎಷ್ಟು ಬೆಟ್ರಾಗೈತೆ, ಆರಾಮಾಗಿ ಕೂತ್ಕೊಂಡು ಅದೇ ಇದು ವ್ಯೂ. ಒಳ್ಳೆ ಮೀನುಗಳ ಒಂದು ಸಣ್ಣ ಮೀನು ಕಾಲು ಹಾಕೋ ಸಾಕು ಓಡ್ತಾವೆ. ನನಗೆ ಸ್ವಿಮ್ಮಿಂಗ್ ಅಂತೂ ಬರೋದೇ ಇಲ್ಲ ಫಸ್ಟ್ ಆಫ್ ಆಲ್. ನನಗೆ ಆದರೆ ನೀರು ಕಂಡ್ರೆ ಭಯ ಅಂತಲ್ಲ, ಒಳಗಡೆ ಹೋಗ್ತೀನಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಡೋದು ಅಷ್ಟೇ, ಸ್ವಿಮ್ಮಿಂಗ್ ಮಾಡೋಕ್ಕೆ ಹೋಗೋದಿಲ್ಲ. ಟ್ರೈ ಮಾಡ್ತೀನಿ ಸ್ವಿಮ್ ಮಾಡೋದಕ್ಕೆ. ಈಗಲೂ ಕರೀದೋಣ ಬಾ, ನೀವು ಹೊಡ್ರಪ್ಪ, ನೀವು ಹೊಡ್ರಿ. ವಾಯ್ಸ್ ಅಲ್ಲಿ ನೋಡಿ ಕಾಣಿಸ್ತಾರೆ ಇಬ್ಬರು ಕೋತಿಗಳಲ್ಲಿ. ಓಕೆ ಹೊಡ್ರಪ್ಪ. ಬನ್ನಿ ಆಯ್ತು ನೋಡ್ರಪ್ಪ, ಸ್ವಿಮ್ಮಿಂಗ್ ಹೊಡ್ಕೊ ಬಂದರು. ಅಲ್ಲಿ ನೋಡಿ ಅವನ್ನ ಕಾಲು ದಪ್ಪ ಕಾಣಿಸ್ತದೆ ಗುರು. ಒಳಗಡೆ ಹೋಗ್ತಷ್ಟು ನೀರು ಒಳ್ಳೆ ಲೆನ್ಸ್ ಥರ ಇದು. ಸ್ವಿಮ್ಮಿಂಗ್ ಮಾಡಿ ಮುಗ್ದಾಗಿದೆ ಇವ್ರದೀಗ. ನಾನು ಹೋದ್ರು ವಾಪಸ್ ಬಂದಲ್ಲ ಗುರು. ಏನು ಫ್ರೆಶ್ ನೀರು ಕೊಡು, ಕ್ಲಿಯರಾಗಿ ಕಾಣಿಸ್ತಾ ಇದೆ. ಸೊ ಗಾಯ್ಸ್ ಅವ್ರು ಅವಾಗಲೇ ತೋರಿಸ್ತಾನಲ್ಲ ಹೂವು, ತಾವರೇ ಹೂವು ಕೊಡ್ಲಿ ಸ್ವಲ್ಪ ತೋರಿಸ ನನಗೆ ಗಾಯ್ಸ್. ಇಲ್ಲಿ ಕಾಣಿಸ್ತಾ ಆಯ್ತಾ? ಬಿಡ್ತದ ಹೂವು ಇದು, ಬಿಡುತ್ತೆ ಹೂವು ಇದು. ಐ ಡೋಂಟ್ ನೋ, ನಾನು ಫಸ್ಟ್ ಟೈಮ್ ಇವನು ಫಸ್ಟ್ ಟೈಮ್ ನೋಡ್ತಾ ಇರೋದು. ದೇವಸ್ಥಾನ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡಿ ತೋರಿಸ್ತೀನಿ. ಹಬ್ಬದಾಗಲಿ, ಹಬ್ಬ ಬರೋಕ್ಕಿಂತ ಮುಂಚೆನೇ ಮಾಡಿ ತೋರಿಸ್ತೀನಿ ನಿಮಗೆ. ಇನ್ನು ಮುಂದೆ ಹೋಗ್ತಾರೆ, ನಮ್ಮ ಬರ್ತಾರೆ ಅವರೇ. ಸೊ ವಯಸ್ಸು ಈಗ ಟೈಮ್ ಎಷ್ಟು ಗೊತ್ತಾ? ಈಗ 10 ಗಂಟೆ ಮೇಲಾಗಿದೆ ಟೈಮ್. ಈಗ ನಾನು ಇವಾಗ ನಿಮಗೆ ಲಾಸ್ಟ್ ಕ್ಲೈಮ್ಯಾಕ್ಸ್ ವಿಡಿಯೋ ಅಂದರೆ ಹೋಗಿ ಇವಾಗ ಎಂಡೇ ಮಾಡಿಲ್ಲ ನಾನು ವೀಡಿಯೋ ನೋಡಿ. ಡೈರೆಕ್ಟಾಗಿ ಬಂದೆ, ಅವರು ಮನೆಗೆ ಹೋದರು, ನಾನು ಮನೆಗೆ ಬಂದೆ. ಸ್ವಲ್ಪ ಅಲ್ಲಿ ಕೆಲಸ ಇತ್ತು, ಸ್ವಲ್ಪ ನಮ್ಮ ಡ್ಯಾಡಿ ಹತ್ರ ಏನೋ ಅದು ಲೈಟ್ದು ಏನೋ ಇದು ಮಾಡಿಸ್ಬೇಕಾಯ್ತು. ನಾಳೆ ನಿಮ್ಗೆ ತೋರಿಸ್ತೀನಿ ಅದನ್ನು. ಅದರಿಂದ ನಂಗೆ ಇಷ್ಟು ಟೈಮ್ ಆಗೋಯ್ತು. ನಾನು ಲಾಸ್ಟ್ ನಿಮಗೆ ಅದಕ್ಕೆ ಇವಾಗ ಬಂದಿರೋದು. 10 ಗಂಟೆ ಮೇಲಾಗಿದೆ. ನಾಳೆ ಬೆಳಗ್ಗೆ ಕಾಲೇಜ್ಗೆ ಹೋಗ್ಬೇಕು. ನಾಳೆಯಿಂದ ಎಲ್ಲ ಕ್ಲಾಸಸ್ ಶುರು ಆಯ್ತು ನಾಳೆಯಿಂದ. ಅಂದರೆ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಇವಾಗ ಹೋಗಿ ಕೂತ್ಕೊಂಡು ಎಡಿಟಿಂಗ್ ಬೇರೆ ಮಾಡಬೇಕು ನಾನೀಗ. ನಾಳೆ ನಿಮ್ಗೆ ಈ ವಿಡಿಯೋ ಅಪ್ಲೋಡ್ ಆಗಬೇಕು ಅಂದರೆ. ಸೊ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.